ಪಂಚರಾಜ್ಯ ಚುನಾವಣೆಗಳಲ್ಲಿ ಮೇನ್ ಅಟ್ರಾಕ್ಷನ್ ಕ್ಷೇತ್ರ ಅಂದ್ರೆ ಅದು ದೀದಿನಾಡು ಪಶ್ಚಿಮ ಬಂಗಾಳ. ಇಲ್ಲಿ ಬಿಜೆಪಿಗರು ಗೆದ್ದು ಬೀಗಿದ್ದು ಮೋದಿ ಸೇರಿದಂತೆ ಘಟಾನುಘಟಿ ನಾಯಕರೇ ಪ್ರಚಾರವನ್ನ ನಡೆಸಿದ್ರು. ಹೀಗಾಗಿ ಅಖಾಡಕ್ಕೆ ಇಳಿದು ಅಬ್ಬರದ ಪ್ರಚಾರ ನಡೆಸಿದ್ರಿಂದ ಕೇಸರಿ ನಾಯಕರ ಅಬ್ಬರಕ್ಕೆ ಟಿಎಂಸಿ ಧೂಳಿಪಟವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಭರ್ಜರಿ ಜಯ, ದೀದಿ ನಾಡಲ್ಲಿ ಹಾರಿದ ಕೇಸರಿ ಧ್ವಜ. ಬಿಜೆಪಿ ಪಿತಾಮಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕನಸು ನನಸು. ಪಂಚರಾಜ್ಯ ಚುನಾವಣೆಯಲ್ಲಿ ಮೇನ್ ಅಟ್ರಾಕ್ಷನ್ ಸೆಂಟರ್ ಆಗಿದ್ದು ಅಂದ್ರೆ ಅದುವೇ ದೀದಿ ನಾಡು ಪಶ್ಚಿಮ ಬಂಗಾಳ. ಸತತ 3 ಬಾರಿ ಗದ್ದುಗೇರಿದ ಮಮತಾ ಬ್ಯಾನರ್ಜಿ ನಾಗಾಲೋಟಕ್ಕೆ ಬ್ರೇಕ್ ಹಾಕಬೇಕೆಂದು ಬಿಜೆಪಿ ಕಲಿಗಳು ಶಪಥಗೈದಿದ್ರು. ಬಂಗಾಳದ ನೆಲದಲ್ಲಿ ಹಿಂದುತ್ವದ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು ಅಂತ ಬಿಜೆಪಿ ಪಿತಾಮಹ ಶ್ಯಾಮ್ ಪ್ರಸಾದ್ ಮುಖರ್ಜಿ ಕನಸು ಕಂಡಿದ್ರು. ಇದೀಗ ಬಂಗಾಳದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಘಟಾನುಘಟಿ ನಾಯಕರೇ ಅಖಾಡಕ್ಕೆ ಇಳಿದು ಅಬ್ಬರದ ಪ್ರಚಾರ ನಡೆಸಿದ್ರು. ಕೇಸರಿ ನಾಯಕರ ಅಬ್ಬರಕ್ಕೆ ಟಿಎಂಸಿ ಧೂಳಿಪಟವಾಗಿದೆ. ಹೌದು, ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ದಾಖಲೆಯ ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿದೆ. ತೃಣಮೂಲ ಕಾಂಗ್ರೆಸ್ ಹೇಳ ಹೆಸರಿಲ್ಲದಂತೆ ಕೊಚ್ಚಿ ಹೋಗಿದೆ. ಮೊದಲ ಬಾರಿಗೆ ದೀದಿ ನೆಲದಲ್ಲಿ ಕೇಸರಿ ಧ್ವಜ ಹಾರಿದೆ. ಈ ಮೂಲಕ ಬಿಜೆಪಿ ಪಿತಾಮಹ ಶ್ಯಾಮ್ ಪ್ರಸಾದ್ ಮುಖರ್ಜಿಗೆ ಅತಿ ದೊಡ್ಡ ಗೌರವ ಸಲ್ಲಿಕೆಯಾಗಿದೆ. आज भाजपा के कार्यकर्ता के रूप में मेरे मन में बार बार एक और बात आ रही है, और वो बात ये है कि डॉक्टर श्यामा प्रसाद मुखर्जी की आत्मा को आज कितनी शांति मिली होगी। उन्होंने 1951 में जनसंघ की स्थापना करके प्रत्येक कार्यकर्ता को संदेश दिया था कि देश के लिए जीना है और देश के लिए मरना है। उन्होंने अपने जीवन से साबित किया कि राष्ट्र सर्वोपरि का मंत्र लेकर चलने वाले अपना जीवन देने में एक पल का भी संकोच नहीं करते. ಸಿಎಂ ಮಮತಾ ಬ್ಯಾನರ್ಜಿಗೆ ಹೀನಾಯ ಸೋಲು, 15,000 ಮತಗಳ ಅಂತರದಲ್ಲಿ ಸುವೆಂದು ಜಯ. ಪಶ್ಚಿಮ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಹೀನಾಯ ಸೋಲು ಕಂಡಿದ್ದಾರೆ. ಭವಾನಿಪುರ ಕ್ಷೇತ್ರದಲ್ಲಿ ಮಮತಾ ಬ್ಯಾನರ್ಜಿಗೆ ತೀವ್ರ ಮುಖಭಂಗವಾಗಿದೆ. ಬಿಜೆಪಿ ಅಭ್ಯರ್ಥಿ ಸುವೆಂದು ಅಧಿಕಾರಿಗೆ ರೋಚಕ ಗೆಲುವು ಸಿಕ್ಕಿದೆ. 15,000 ಮತಗಳ ಅಂತರದಲ್ಲಿ ಸುವೆಂದು ಜಯಶೀಲರಾಗಿದ್ದಾರೆ. ತೀವ್ರ ಹಣಾಹಣಿ ಮಧ್ಯೆ ಸುವೆಂದು ಅಧಿಕಾರಿಗೆ ಗೆಲುವು ಸಿಕ್ಕಿದೆ. ನಂದಿ ಗ್ರಾಮದಲ್ಲೂ ಗೆಲುವು ಸಾಧಿಸಿದ ಸುವೆಂದು ಅಧಿಕಾರಿ ಟಿಎಂಸಿಗೆ ಹೊಡೆತ ಕೊಟ್ಟಿದ್ದಾರೆ. ಭ್ರಷ್ಟಾಚಾರದ ಆರೋಪವೇ ಟಿಎಂಸಿಗೆ ಮುಳುವಾಯ್ತಾ? ಟಿಎಂಸಿಯ 15 ವರ್ಷಗಳ ಆಡಳಿತ ವಿರೋಧ ಅಲೆ. ಇನ್ನು ದೀದಿ ಅಂದ್ರೆ ಬಂಗಾಳ ಎಂಬ ಹೆಸರಿತ್ತು. ಮಮತಾ ಬ್ಯಾನರ್ಜಿಗೆ ಸೋಲೇ ಇಲ್ಲ ಎಂಬ ವರ್ತನೆ ಹೆಚ್ಚಾಗಿತ್ತು. ಹೀಗಿದ್ರೂ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲುವಿಗೆ ಕಾರಣ ಟಿಎಂಸಿಯ 15 ವರ್ಷಗಳ ಆಡಳಿತ ವಿರೋಧ ಅಲೆ, ಸರ್ಕಾರದ ವಿರುದ್ಧ ಭ್ರಷ್ಟಾಚಾರ ಆರೋಪಗಳು, ಶಾಲಾ ನೇಮಕಾತಿ ಹಗರಣ, ದೊಡ್ಡ ಪ್ರಮಾಣದ ನಿರುದ್ಯೋಗ ಸಮಸ್ಯೆ, ವಲಸೆ, ಮಹಿಳಾ ದೌರ್ಜನ್ಯ, ಕಾನೂನು ಸುವ್ಯವಸ್ಥೆ ಸಮಸ್ಯೆಗಳು, ಟಿಎಂಸಿ ಕಾರ್ಯಕರ್ತರಿಂದ ಹೆಚ್ಚಾದ ಗೂಂಡಾಗಿರಿ, ದೌರ್ಜನ್ಯ, ವೋಟರ್ ಲಿಸ್ಟ್ ರಿವಿಷನ್ನಿಂದ ಅಕ್ರಮ ನುಸುಳುಕೋರರ ಮತಗಳು ಡಿಲೀಟ್, ಮತದಾನದ ಹಕ್ಕು ಕಳೆದುಕೊಳ್ಳುವ ಭೀತಿಯಲ್ಲಿ ತವರಿಗೆ ವಲಸಿಗರು ವಾಪಸ್. ಈ ವಲಸಿಗರಿಂದ ದೊಡ್ಡ ಪ್ರಮಾಣದಲ್ಲಿ ಬಿಜೆಪಿಗೆ ಬೆಂಬಲ. ಮೋದಿ ಶಾ ನೇತೃತ್ವದಲ್ಲಿ ಕೇಂದ್ರ ನಾಯಕರ ಆಕ್ರಮಣಕಾರಿ ಪ್ರಚಾರ, ಅಭಿವೃದ್ಧಿ ಮತ್ತು ಬದಲಾವಣೆಯ ನರೇಟಿವ್, ಸ್ಥಳೀಯ ಸಮಸ್ಯೆಗಳನ್ನು ತೀವ್ರವಾಗಿ ಎತ್ತಿ ತೋರಿಸುವುದು, ಸಿಎಎ, ಗಡಿ ಸುರಕ್ಷತೆ, ಅಭಿವೃದ್ಧಿ ವಾಗ್ದಾನಗಳು, ಹಿಂದುತ್ವವನ್ನ ಬಲವಾಗಿ ಪ್ರತಿಪಾದಿಸದೆ ಬದಲಾವಣೆಯನ್ನ ಅಜೆಂಡವಾಗಿಸಿದ ಬಿಜೆಪಿ ಇದು ಗೆಲುವಿಗೆ ಕಾರಣ ಎನ್ನಲಾಗಿದೆ. ಅತ್ತ ಟಿಎಂಸಿ ನಾಯಕಿ ಬಂಗಾಳದಲ್ಲಿ ಮುಗ್ಗರಿಸಿ ಬಿಜೆಪಿ ಮುಂದೆ ಮಂಡಿಯೂರಲು ಕಾರಣಗಳೇನು? ಆಡಳಿತ ವಿರೋಧಿಯಲ್ಲೇ ಎದ್ದೇಳಲು ಕಾರಣವೇನು ಅನ್ನೋದನ್ನ ನೋಡೋದಾದ್ರೆ, ಟಿಎಂಸಿ ಸೋಲಿಗೆ ಕಾರಣಗಳು 2011ರಲ್ಲಿ ಎಡ ಮುಂಚೂಣಿಯನ್ನ ಸೋಲಿಸಿ ಅಧಿಕಾರಕ್ಕೆ ಬಂದ ಟಿಎಂಸಿ 15 ವರ್ಷಗಳ ನಂತರ ಜನರ ನಿರೀಕ್ಷೆಗಳನ್ನ ಈಡೇರಿಸುವಲ್ಲಿ ವಿಫಲ, ಸ್ಥಳೀಯ ನಾಯಕರ ಅತಿಯಾದ ಅಧಿಕಾರ ದುರ್ಬಳಕೆ, ಭ್ರಷ್ಟಾಚಾರ ಆರೋಪ, ಶಾಲಾ ಶಿಕ್ಷಕರ ನೇಮಕಾತಿಗಳು ಅಸಿಂಧು ಎಂದ ಕೋರ್ಟ್, ಶಿಕ್ಷಕರ ನೇಮಕಾತಿಯನ್ನ ರದ್ದುಗೊಳಿಸಿರುವ ಕೋರ್ಟ್, ಶಿಕ್ಷಣ ಸಚಿವ ಪಾರ್ಥ ಚಟರ್ಜಿ ಬಂಧನವು ದೊಡ್ಡ ಹೊಡೆತ,
ಹಲವು ವರ್ಷಗಳಿಂದ ಹೆಚ್ಚುತ್ತಿರುವ ಹಿಂಸಾತ್ಮಕ ಘಟನೆಗಳು, ಸ್ಥಳೀಯ ಗೂಂಡಾಗಿರಿ, ಸ್ತ್ರೀ ದೌರ್ಜನ್ಯದಿಂದ ಜನರಿಗೆ ಅಸಮಾಧಾನ, ಯುವಕರಲ್ಲಿ ಉದ್ಯೋಗ ಕೊರತೆ, ಆರ್ಥಿಕ ಅವಕಾಶಗಳ ಕೊರತೆ, ಅಭಿಷೇಕ್ ಬ್ಯಾನರ್ಜಿ ಮತ್ತು ಇತರರ ನಡುವಿನ ಗುಂಪು ತಿಕ್ಕಾಟ ಇವೆಲ್ಲವೂ ದೀದಿ ನಾಗಾಲೋಟಕ್ಕೆ ಬ್ರೇಕ್ ಹಾಕಿದೆ ಎನ್ನಲಾಗಿದೆ. ಅದ್ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದೆ ಅಂತ ಗೊತ್ತಾಯಿತು, ಬಿಜೆಪಿ ಕಾರ್ಯಕರ್ತರಲ್ಲಿ ಸಂಭ್ರಮ ಮನೆ ಮಾಡಿತ್ತು. ಬಿಜೆಪಿ ಪ್ರಧಾನ ಕಚೇರಿಯ ಹೊರಗೆ ಕಾರ್ಯಕರ್ತರು ಜಮಾಯಿಸುತ್ತಿದ್ದಾರೆ. ಬ್ಯಾಂಡ್ ಬಾರಿಸಿದ್ರು, ಜೊತೆಗೆ ಪಟಾಕಿಗಳನ್ನ ಸಿಡಿಸಿ ಸಂಭ್ರಮಿಸಿದ್ರು. ಬಂಗಾಳದಲ್ಲಿ ಬಿಜೆಪಿ ಸರ್ಕಾರ ರಚಿಸಲು ದಾರಿ ಮಾಡಿಕೊಟ್ಟಿದ್ರಿಂದ ಬಿಜೆಪಿ ಕಾರ್ಯಕರ್ತರು ಫುಲ್ ಖುಷಿಯಲ್ಲಿದ್ದಾರೆ. ಎಸ್ಐಆರ್ ಮೂಲಕ ಮತಗಳ ಕದಿಯುವ ಪ್ರಯತ್ನ, ಸೋಲು ಹತ್ತಿರವಾದ ಬೆನ್ನಲ್ಲೇ ದೀದಿ ಆರೋಪ. ಬಂಗಾಳದಲ್ಲಿ ಅದ್ಯಾವಾಗ ಟಿಎಂಸಿ ಮುಗ್ಗರಿಸಿದೆ ಎಂದು ಗೊತ್ತಾಯಿತು, ಮಮತಾ ಬ್ಯಾನರ್ಜಿ ಆರೋಪಗಳ ಸುರಿಮಳೆಗೈದ್ರು. ಎಣಿಕೆಯ ಏಜೆಂಟ್ಗಳು ಮತ್ತು ಅಭ್ಯರ್ಥಿಗಳು ಎಣಿಕೆ ಕೇಂದ್ರವನ್ನ ಬಿಟ್ಟು ಹೋಗಬಾರದು, ಇದು ಬಿಜೆಪಿಯ ಯೋಜನೆ. ಮೊದಲು ಮುಂದಿನ ಸೀಟನ್ನ ತೋರಿಸಲಾಗುವುದು. ಅವರು ಅನೇಕ ಸ್ಥಳಗಳಲ್ಲಿ ಎಣಿಕೆಯನ್ನ ನಿಲ್ಲಿಸಿದ್ದಾರೆ, ಎಸ್ಐಆರ್ ಮೂಲಕ ಮತಗಳನ್ನ ಕದಿಯಲು ಪ್ರಯತ್ನಿಸಿದ್ದಾರೆ ಅಂತ ಆರೋಪಿಸಿದ್ರು. ಬಂಗಾಳದಲ್ಲಿ ಸಿಎಂ ಆಗಿ ಸುವೆಂದು ಆಯ್ಕೆ ಸಾಧ್ಯತೆ, ಮೋದಿ ಅಬ್ಬರಕ್ಕೆ ದೀದಿ ಕೋಟೆ ಛಿದ್ರ ಛಿದ್ರ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅಮಿತ್ ಶಾ ದಂಡಯಾತ್ರೆ ಮಾಡಿದ್ರು. ಮೋದಿ ನಡೆಸಿದ ಅಬ್ಬರದ ಪ್ರಚಾರಕ್ಕೆ ದೀದಿ ಕೋಟೆ ಛಿದ್ರ ಛಿದ್ರವಾಗಿದೆ. ಬಂಗಾಳ ಸಿಎಂ ಆಗಿ ಸುವೆಂದು ಅಧಿಕಾರಿ ಆಯ್ಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಎನ್ನಲಾಗಿದೆ. ಒಟ್ಟಾರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿಯನ್ನ ಮಟ್ಟ ಹಾಕಿ ಬಿಜೆಪಿ ಗದ್ದುಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಇನ್ಮುಂದೆ ಬಂಗಾಳ ಕಂಪ್ಲೀಟ್ ಕೇಸರಿಮಯವಾಗಿರಲಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.